ಗಲೀಜಾಗಿದೆ. ಲಿಟ್ರಲಿ ನನಗೆ ಸಣ್ಣ ಸಣ್ಣ ಕಲ್ಲು ಕಾಣ್ತಿದಾವೆ ಇದರಲ್ಲಿ. ಅಂಡ್ ಏನೇನೋ ಬ್ಲಾಕ್ ಪಾರ್ಟಿಕಲ್ಸ್ ಕಾಣ್ತಾ ಇದೆ, ಹೇರ್ಸ್ ಕಾಣ್ತಾ ಇದೆ. ಅಂಡ್ ದಿಸ್ ಇಸ್ ದ ಪ್ರಾಡಕ್ಟ್. ಚೆನ್ನಾಗಿದೆ, ಪಿಗ್ಮೆಂಟೇಷನ್ ಚೆನ್ನಾಗಿದೆ. ಲಾಸ್ಟ್ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಏನಾದರೂ ಆಗತ್ತೆ ಅಂತ, ಅಷ್ಟು ಗಲೀಜಾಗಿದೆ ಸ್ಮೆಲ್ಸು. So hey guys, welcome back to my channel. ನಾನು ನಿಮ್ಮ ಪ್ರೀತಿಯ ವಿಸ್ಮಯ. So yes, I'm back with another Meesho finds, another ಸಸ್ತಾ Meesho finds. ನಾನು ಲಾಸ್ಟ್ ಇಯರ್ ಒಂದು ವಿಡಿಯೋ ಹಾಕಿದ್ದೆ, Meesho cheapest makeup kit ಅಂತ. It's under 250 and you guys loved it. You guys like went crazy on that video. ತುಂಬಾನೇ ಚೆನ್ನಾಗಿ ವ್ಯೂಸ್ ಬಂದಿದೆ. It's most viewed video till now on my channel guys. It's almost 37k. So ಇನ್ನು ಯಾರು ನೋಡಿಲ್ಲ ಹೋಗಿ ವಾಚ್ ಮಾಡಿ. ಲೆಟ್ಸ್ ಹಿಟ್ ಇಟ್ 40k. ಸೊ ಯಾ ಐ ಆಮ್ ಸೋ ಗ್ಲ್ಯಾಡ್ ನಾನು ಹಾಕ್ತಿರೋ ವಿಡಿಯೋಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದೆ ಅಂತ. ಆ್ಯಂಡ್ ಎಸ್ ಅಗೇನ್ ನಾನು ನಿಮ್ಗಷ್ಟು ಇಷ್ಟ ಆಗಿದೆ ಅಂದಮೇಲೆ ಇನ್ನೊಂದು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸಸ್ತಾ ಮೇಕಪ್ ಕಿಟ್ನ ತೊಗೊಂಬಂದಿದ್ದೀನಿ. ಸೊ ಯಾ ಇವತ್ತು ನಾನು ಅದೇ ತೋರಿಸ್ತಾ ಇದ್ದೀನಿ. ಅದನ್ನ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ಅದು ಯಾವ ಥರ ವರ್ಕ್ ಆಗುತ್ತೋ ಇಲ್ಲೋ, ಆ್ಯಕ್ಚುಲಿ ಪರ್ಚೇಸ್ ಮಾಡ್ಬೋದೋ ಬೇಡವೋ ನೀವು ಅಂತ ನಾನು ರಿವ್ಯೂ ಕೊಡ್ತೀನಿ. ಬಿಕಾಸ್ ನಾನಿದ್ದೀನಿ, ನೀವು ನಿಮ್ಮ ಟೈಮ್, ನಿಮ್ಮ ದುಡ್ಡು, ನಿಮ್ಮ ಸ್ಕಿನ್ನ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಮಾಡ್ತೀನಿ. ಸೊ ಯಾ ಅದೆಲ್ಲ ನಿಮಗೋಸ್ಕರ. ಸೊ ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಹಾಲ್ ವಿಡಿಯೋಸ್, ಮೇಕಪ್ ವಿಡಿಯೋಸ್ ಎಲ್ಲನೂ ಹಾಕ್ತಾ ಇರ್ತೀನಿ. ಇಲ್ಲಿ ನಾನು ಹಾಕಿರ್ತೀನಿ, ನೀವು ನೋಡ್ಬೋದು. ಇದರಲ್ಲಿ ಬ್ರಷಸ್ ಇದೆ, ಐ ಶ್ಯಾಡೋ ಪ್ಯಾಲೆಟ್ ಇದೆ, ಆ್ಯಂಡ್ ಇವನ್ ಮೋರ್ ಥಿಂಗ್ಸ್ ಲೈಕ್ ಫೌಂಡೇಶನ್, ಲಿಪ್ಸ್ಟಿಕ್, ಮಸ್ಕಾರಾ, ಕಾಜಲ್ ಎಲ್ಲ ಇದೆ ಇದರಲ್ಲಿ. ಸೊ ಈ ಬಾಕ್ಸಲ್ಲಿ ಇನ್ನೂ ಏನೇನು ಇದೆ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ಸ್ ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬರ್ತಿಟ್ಟೋ ಇಲ್ಲೋ ನೀವು ಟ್ರೈ ಮಾಡಬೇಕು ಬೇಡ ಅಂತಲೂ ತೋರಿಸ್ತೀನಿ. ಸೊ ಯಾ ವಿತೌಟ್ ಎನಿ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಲೆಟ್ಸ್ ಅನ್ಬಾಕ್ಸ್ ದಿಸ್ ಆ್ಯಂಡ್ ತೋರಿಸ್ತೀನಿ ಇದರಲ್ಲಿ ಏನೇನಿದೆ, ಯಾವ್ಯಾವ ಥರ ಇದೆ ಅಂತ ನೋಡೋಣ. ಎಸ್ ಐ ಆಮ್ ಅನ್ಬಾಕ್ಸಿಂಗ್ ಇಟ್. ಫಸ್ಟ್ ಈಸ್ ಅ ಬ್ರಷ್ ಸೆಟ್ ಆ್ಯಂಡ್ ನೋಡ್ಬೋದು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ನಾನು ತೋರಿಸ್ತೀನಿ ಒಂದೊಂದೇ, ಏನಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಸೊ ಯಾ ಒಂದೊಂದೇ ನೋಡೋಣ. ಬ್ರಷ್ ಸೆಟ್ ಇದೆ, 5 ಬ್ರಷ್ ಸೆಟ್ ಇದೆ. ಇದು ಬ್ರಷ್ ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡೋಣ. ಐ ಡೋಂಟ್ ನೋ ಇದನ್ನು ನಾನು ಹೆಂಗೆ ಯೂಸ್ ಮಾಡ್ಬೋದು ಅಂತ. ಸ್ವಲ್ಪ ಫ್ಲಫಿ ಆಗಿದ್ದಿದ್ರೆ ಐ ಥಿಂಕ್ ಯೂಸ್ ಆಗಿ ಮಾಡ್ಬೋದಾಗಿತ್ತು. ಬಟ್ ಸಿ ಓಕೆ, this is one of my favorite brush always. Next we have this lipstick brush. ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟೊಂದು ಕ್ವಾಲಿಟಿ ಇಲ್ಲ, ಬಟ್ ಸ್ಟಿಲ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ನನ್ನ ಫೇಸಲ್ಲಿ ಈಗ ಏನೂ ಇಲ್ಲ, ಮುಖ ತೊಳ್ಕೊಂಡು ಬಂದಿದ್ದೀನಿ ನಾನು, ಏನೂ ಹಚ್ಕೊಂಡಿಲ್ಲ, ಒಂದು ಮಾಯ್ಶ್ಚರೈಸರ್ನೂ ಹಚ್ಕೊಂಡಿಲ್ಲ, ಅದೇ ಥರ ಇದ್ದೀನಿ. ಈಗ ನಾನು ವೆಟ್ ವೈಪ್ಸಿಂದ ಸ್ವಲ್ಪ ಅದನ್ನು ವೈಪ್ ಮಾಡ್ಕೊಂಡ್ಬಿಟ್ಟು ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಯಾವ ಥರ ಆಗುತ್ತೆ ಮೇಕಪ್ ಅಂತ. ನನಗೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಒಂದೊಂದು ಪ್ರಾಡಕ್ಟ್ಸ್ ಮೇಲೆ ಇದೆ, ಬಟ್ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಇಲ್ಲ. ಬಿಕಾಸ್ ನನಗೆ ಸ್ಮೆಲ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ ಒಂಥರ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ ಯಾವ ಥರ ಇದೆ, ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಮೇಕಪ್ನ. ಸೊ ಯಾ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಪ್ರೈಮರ್ ಇಲ್ಲ ಆ್ಯಂಡ್ ಮಾಯ್ಶ್ಚರೈಸರ್ಸು ಇಲ್ಲ, ಸೊ ಡೈರೆಕ್ಟ್ ಕನ್ಸಿಲರ್ನೂ ಇಲ್ಲ, ಡೈರೆಕ್ಟ್ ಫೌಂಡೇಶನ್. ಸೊ ಲೆಟ್ಸ್ ಸಿ ಆ್ಯಕ್ಚುಲ್ ಪ್ರಾಡಕ್ಟ್ ಆ್ಯಂಡ್ ಪ್ಯಾಕೇಜಿಂಗ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಫೌಂಡೇಶನ್ ಎಲ್ಲ ಹೊರಗೆ ಹತ್ತಿರೋದು ಕಾಣ್ತಾ ಇದೆ. ಗೊತ್ತಿಲ್ಲ ಯೂಸ್ಡ್ ಪ್ರಾಡಕ್ಟಾ ಏನು ಹೆಂಗೆ. ಎಸ್ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ ಒಂದು ಸೈಡು. ಏನೇ ಫಿನಿಶ್ ಇದ್ರೂ ನಿಮಗೆ ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಅಷ್ಟೇ ಅಪ್ಲೈ ಮಾಡ್ತಿದ್ದೀನಿ ನಾನು. It has very bad smell. ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಸ್ವಲ್ಪ ಬೆಳಕು ಜಾಸ್ತಿ ಇದೆ ಆ್ಯಂಡ್ ಆಲ್ಸೋ
ವಿಡಿಯೋದಲ್ಲಿ ನೀಟಾಗಿ ಕಾಣ್ತಲ್ಲ. ನಾನು ಹೊರಗೆ ಹೋಗ್ಬಿಟ್ಟು ಕ್ಲಿಯರಾಗಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ನೋಡ್ಬೋದಿಲ್ಲ ಯಾವ ಥರ ಆಗಿದೆ, ನನ್ನ ಮೂಗ್ ಮೇಲೆ ಯಾವ ಥರ ಆಗುತ್ತೆ. ಹಾಫ್ ಹಚ್ಕೊಂಡಿದ್ದೀನಿ, ಯಾವ ಥರ ಆಗುತ್ತೆ. ತುಂಬಾ ಇಟ್ಸ್ ನಾಟ್ ಗಿವಿಂಗ್ ಎನಿ ಕವರೇಜ್, ಇಟ್ಸ್ ನಾಟ್ ಗಿವಿಂಗ್ ಎನಿಥಿಂಗ್. ಓ ವೇಟ್, ಛೀ, ಇದ್ರಲ್ಲಿ ಕೂದಲಿದೆ. ಆಸ್ ಹೇರ್ಸ್ ಲಿಟ್ರಲಿ ಗೈಸ್, ನನ್ನ ಕೈಲಿಂದ ಅಲ್ಲ ಇದು, ಆಕ್ಚುಲ್ ಆಗಿ ಇದ್ರಲ್ಲಿ ಕೂದಲಿದೆ. ಒಂದಲ್ಲ ಎರಡಲ್ಲ 3-4 ಕೂದಲು ಕಾಣ್ತಾ ಇದೆ ಇದರಲ್ಲಿ. ನಾನು ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ಇದು ನೀಟಾಗಿ. ಐ ಆಮ್ ನಾಟ್ ಅಪ್ಲೈಯಿಂಗ್ ದಿಸ್. ಐ ಆಮ್ ರಿಯಲಿ ಸಾರಿ ಗೈಸ್, ಬಟ್ ನಾನು ಇದನ್ನ ಅಪ್ಲೈ ಆಗ್ತಾನೋ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಅದನ್ನ ನೋಡಿದ್ರೆ ನಂಗೆ ಭಯ ಆಗ್ತಿದೆ, ನನ್ನ ಸ್ಕಿನ್ನಿಗೆ ಏನಾಗ್ಬಿಡುತ್ತೋ ಅಂತ. ಅಷ್ಟು ಗಲೀಜಾಗಿದೆ. ಲಿಟ್ರಲಿ ನನಗೆ ಸಣ್ಣ ಕಲ್ಲು ಕಾಣ್ತಿದ್ದಾವೆ ಇದರಲ್ಲಿ. ಆ್ಯಂಡ್ ಏನೇನೋ ಬ್ಲ್ಯಾಕ್ ಪಾರ್ಟಿಕಲ್ಸ್ ಕಾಣ್ತಾ ಇದೆ, ಹೇರ್ಸ್ ಕಾಣ್ತಾ ಇದೆ. ಆ್ಯಂಡ್ ಇಟ್ಸ್ ಸ್ಮೆಲ್ಲಿಂಗ್ ಸೋ 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 ಬ್ಯಾಡ್. ತುಂಬಾನೇ ಗಲೀಜ್ ಸ್ಮೆಲ್ ಇದೆ ಇದರದ್ದು. ನೋ, ಐ ಆಮ್ ನಾಟ್ ರಿಸ್ಕಿಂಗ್ ಮೈ ಸ್ಕಿನ್ ಫಾರ್ ದಿಸ್. ಡಬ್ಬಾ ಫೌಂಡೇಶನ್, ಲಿಕ್ವಿಡ್ ಫೌಂಡೇಶನ್ ಅಂತ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಕೊಟ್ಟಿದ್ದೀನೋ ಅದು ಬೇಕಾಗಿತ್ತು, ಅಟ್ಲೀಸ್ಟ್ ಚೆನ್ನಾಗಾದ್ರೂ ಇತ್ತು. ಬಟ್ ಇದು ಇನ್ನೂ ಚೆನ್ನಾಗಿಲ್ಲ. ಬಟ್ ಹಂಗೆ ನೋಡಿದ್ರೆ ಇದು ಒಂಚೂರು ಎಕ್ಸ್ಪೆನ್ಸಿವ್, ಅದಕ್ಕಿಂತ ಚೆನ್ನಾಗಿರ್ಬೇಕು. ಬಟ್ ನೋ, ವೆರಿ ಬ್ಯಾಡ್. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಕಾಂಪ್ಯಾಕ್ಟ್. ನಂಗೆ ವಿಡಿಯೋ ಮಾಡೋ ಮನಸ್ಸೇ ಹೋಗ್ಬಿಡ್ತು. ನಾನು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಬಂದರೆ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಬೋದು ಅದು ಇದು ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ಒಂದು ಮಿರರ್ ಕೂಡ ಇದೆ ಇದರಲ್ಲಿ, ನೋಡ್ಬೋದು ನೀವು. ದಿಸ್ ಇಸ್ ದ ಪ್ರಾಡಕ್ಟ್. ದಿಸ್ ಇಸ್ ದ ಪ್ರಾಡಕ್ಟ್ ಆಕ್ಚುಲಿ. ಹೊರಗೆ ಬಂದಿತ್ತು. ಯಾ, ದಿಸ್ ಇಸ್ ದ ಪ್ರಾಡಕ್ಟ್. ಇದು ಹೊರಗೆ ಬರ್ತಿದೆ ಈ ತರ. ಓಕೆ, ನೋಡ್ಬೋದು ಅಪ್ಲೈ ಆಗ್ತಿದೆ. ಅಪ್ಲೈ ಆಗ್ಲಿಲ್ಲಂಗೇನಿಲ್ಲ ಆ ಥರ. ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಓಕೆ, ಕಾಂಪ್ಯಾಕ್ಟ್. ಓಕೆ ಫೈನ್. ನಾನು ಇಲ್ಲೆಲ್ಲ ಹಚ್ಕೋಬೇಕಾಗಿತ್ತು. ನಾನೊಂದು ವಿಡಿಯೋ 5 ಮಿನಿಟ್ಸಿಗೆ ವಾಶ್ ಮಾಡಿಬಿಡ್ತೀನಿ. ಸೊ ಐ ಆಮ್ ನಾಟ್ ಅಪ್ಲೈಯಿಂಗ್ ಇಟ್ ಆಲ್ ಓವರ್. ಸೊ ಯಾ, ದಿಸ್ ಇಸ್ ದ ಫಿನಿಶ್. ಸ್ವಲ್ಪ ದೇವ್ರ ಥರ ಬೆಳ್ಳಗಾಗಿದ್ದೀನಿ ಅಷ್ಟೇ. ಆ್ಯಂಡ್ ಯಾ, ನೆಕ್ಸ್ಟ್ ಏನು ಯೂಸ್ ಮಾಡಬೇಕು? ಓಕೆ, ಐ ಶ್ಯಾಡೋ ಪ್ಯಾಲೆಟ್. ವಿ ಹ್ಯಾವ್ ಐ ಶ್ಯಾಡೋ ಪ್ಯಾಲೆಟ್. ಐ ಶ್ಯಾಡೋ ಪ್ಯಾಲೆಟ್ ಇದೆ. ನಾನು ಸ್ವಾಚಸ್ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಇದ್ರದ್ದು ಅಂತ. ಲೈಕ್ ಬ್ಲೂ ಕಲರ್ನ ತೊಗೊತಿದ್ದೀನಿ. ಓ ಯಾ, ಇಟ್ ಹ್ಯಾಸ್ ಅ ಕಲರ್. ಇಲ್ಲ ಅಂತ ಹೇಳಕ್ ಬರಲ್ಲ, ಇಟ್ ಹ್ಯಾಸ್ ಅ ಕಲರ್. ಗ್ರೀನ್ ಕಲರ್ ಇದೆ. ಲೆಟ್ ಮೀ ಚೆಕ್. ಗ್ರೀನ್. ಓಕೆ, ಇದು ಬ್ಲೂ, ಇದು ಗ್ರೀನು. ನೋಡ್ಬೋದು, ನಂಗೆ ಗ್ರೀನೇ ಚೆನ್ನಾಗಿ ಬರುತ್ತಿದೆ ಅಂತ ಅನ್ನಿಸ್ತಿದ್ದೆ. ಎಲ್ಲಿ ಅಪ್ಲೈ ಮಾಡಲಿ? ಓಕೆ ಫೈನ್. ಓ, ಚೆನ್ನಾಗಿದೆ. ಪಿಗ್ಮೆಂಟೇಷನ್ ಚೆನ್ನಾಗಿದೆ. ಅವರು ಇದನ್ನ ಕೊಟ್ಟಿದ್ದಾರೆ, ಲಿಪ್ ಅಪ್ಲಿಕೇಟರ್ನ ಕೊಟ್ಟಿದ್ದಾರೆ. ಬಟ್ ನಾನು ಇದನ್ನ ಯೂಸ್ ಮಾಡ್ತಿಲ್ಲ. ಈ ಬ್ರಷಸ್ನ ತೊಗೊತಾ ಇದ್ದೀನಿ. ಆ್ಯಂಡ್ ಯಾ, 2 ಬ್ರಷ್ ಇದೆ, 2 ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದೊಂದು ಇದು ಮಾಡೋಣ ಅಂತ. ವೈಟ್ ಕಲರ್ ತೊಗೊಂಡಿದ್ದೀನಿ. ಈಗ ವೈಟ್ ಕಲರ್ ತೊಗೊಂಡು ಸ್ವಲ್ಪ ಅಪ್ಲೈ ಮಾಡೋಕ್ಕೆ ನೋಡ್ತೀನಿ. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ. ಓಕೆ, ಇಟ್ಸ್ ಗುಡ್. pretty impressed. I shadow palette ಚೆನ್ನಾಗಿದೆ actually. I'm taking more of white. ಚೆನ್ನಾಗಿ ಕಾಣ್ತಿದೆ. ಎಸ್, ಸ್ವಲ್ಪ ಬ್ಲೂ ಶೇಡ್ನ ಯೂಸ್ ಮಾಡೋಣ ಅನ್ಕೊಂತಿದ್ದೀನಿ ಬಿಕಾಸ್ ಐ ವರ್ಕ್ ಬ್ಲೂ ಟುಡೇ. ಸೊ ಯಾ, it's looking good. Just let me blend it. Proper ಆಗಿ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡಕ್ ಆಗ್ತಾ ಇಲ್ಲ. Let me try again.
ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ ನಾನು ಇದನ್ನ ಮಾಡಕ್ಕಾಗಿದ್ದು ಅಷ್ಟೇ. ಬ್ರಷ್ ಇದ್ರೆ ನಾನು ಇದ್ರಲ್ಲೂ ಚೆನ್ನಾಗಿ ಮಾಡ್ಕೊಂತಿದ್ದೆ, ಬಟ್ ವಿ ಡೋಂಟ್ ಹ್ಯಾವ್ ಅ ಬ್ರಷ್ ಅಂಡ್ ಬ್ರಷ್ ಇಸ್ ನಾಟ್ ಬ್ರಷಿಂಗ್. ಸೊ ಯಾ, ವಿ ಆರ್ ಕಂಪ್ಲೀಟೆಡ್ ವಿತ್ ದ ಐ ಶ್ಯಾಡೋ eyeliners. These are two shimmery eyeliners I got. ಒಂದು ಗ್ರೀನ್ shimmery eyeliner ಇದೆ and ಒಂದು ಬ್ಲೂ ಇದೆ. You guys know I am applying this blue one, but ನಾನು swatch ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟೇ ಲೈನರ್ shimmery eyeliner. ಸೊ ಇವತ್ತು ನಾನು ಇದನ್ನೇ ಅಪ್ಲೈ ಮಾಡ್ತೀನಿ. ಇಲ್ಲಿ ಒಂದ್ಸಲ ನಿಮಗೂ swatch ತೋರಿಸ್ಬಿಡ್ತೀನಿ. ನಂಗೆ ಜಾಸ್ತಿ ಇಷ್ಟ ಆಯ್ತು ಇದಕ್ಕಿಂತ. ಇದು ಕಾಣ್ತಾನೆ ಇಲ್ಲ ಅಲ್ಲ? ಎಸ್, ಲುಕಿಂಗ್ ಗುಡ್ ಆಕ್ಚುಲಿ. ನೇಲ್ ಪಾಲಿಶ್ ಎರಡು ಕಲರ್ ತೋರಿಸ್ಬಿಡ್ತೀನಿ. ಒಂದು ಲೈಕ್ ಮರೂನ್ ಅಂಡ್ ಅದರ್ ಒನ್ ಈಸ್ ರೆಡ್, ಎರಡಿದೆ. ಸೊ ಯಾ, ನೆಕ್ಸ್ಟ್ ಇಸ್ ಎಸ್ ವಿ ಹ್ಯಾವ್ ಮಸ್ಕಾರಾ ಆಲ್ಸೋ. It smells very bad. It smells like hell, like whack. It smells very bad, but still I'm using it. Okay, you guys can see this. Like nan eyelashes ku difference ಇದೆ. Honest ಆಗಿ ಹೇಳ್ತೀನಿ, ಡಿಫ್ರೆನ್ಸ್ ಇದೆ ಮಸ್ಕರ ಅಪ್ಲೈ ಮಾಡೋದಕ್ಕೆ ಅದಕ್ಕೆ. ಬಟ್ ಯಾ, ಐ ಡೋಂಟ್ ಲೈಕ್ ದಿಸ್ ಸ್ಮೆಲ್. ಇಷ್ಟು ಪ್ರಾಡಕ್ಟ್ ಅಲ್ಲಿ ಎಲ್ಲಕ್ಕಿಂತ ಬಕ್ವಾ ಸ್ಮೆಲ್ ಇರೋದು ಇದೆ ಪ್ರಾಡಕ್ಟ್ ಇನ್ನು. ನೆಕ್ಸ್ಟ್ ವಿ ಹ್ಯಾವ್ ಕಾಜಲ್. ಐ ಡೋಂಟ್ ನೋ ಇಷ್ಟೇ ಆಗಿದೆ ಅಂತ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ನನಗೆ ಅಪ್ಲೈ ಮಾಡಕ್ಕೆ ನಿಜ ಭಯ ಆಗ್ತದೆ. ಐ ಡೋಂಟ್ ನೋ, ಅಷ್ಟು ಗಲೀಜ್ ಸ್ಮೆಲ್ ಎಲ್ಲ ಇರೋದಕ್ಕೆ ಹೆಂಗಿರುತ್ತೋ ಏನೋ ಅಂತ. ನೋಡ್ಬೋದು ತುಂಬಾ ಚೆನ್ನಾಗಿ ಪಿಗ್ಮೆಂಟ್ ಇದೆ. ಬಟ್ ಐ ಆಮ್ ನಾಟ್ ಅಪ್ಲೈಯಿಂಗ್ ದಿಸ್ ಬಿಕಾಸ್ ನಮ್ಗೆ ಮೊದಲೇ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಇದೆ, ಮತ್ತು ಅದು ಕುತ್ಕೊಂಡು ಏನಾದರೂ ಇಶ್ಯೂಸ್ ಆಗಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಐ ಆಮ್ ನಾಟ್ ಅಪ್ಲೈಯಿಂಗ್ ಇಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಲಿಕ್ವಿಡ್ ಸಿಂದೂರ್. ಸಿಂದೂರ್ನ ನನಗೆಲ್ಲ ಅಪ್ಲೈ ಮಾಡಿ ತೋರಿಸ್ಲಿ, ಐ ಡೋಂಟ್ ನೋ. ಬಟ್ ಯಾ, ಇಲ್ಲೇ ಒಂದ್ಸಲ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ವೆರಿ ಡಾರ್ಕ್, ಇಟ್ಸ್ ವೆರಿ ಡಾರ್ಕ್. It's actually sindoor only. Yeah, ಅದು ಲಿಪ್ಸ್ಟಿಕ್ ಅಲ್ಲ, ಇದು ಸಿಂದೂರ್. ತುಂಬಾನೇ ಡಾರ್ಕ್ ಆಗಿದೆ. ಲಿಪ್ಸಿಗೆಲ್ಲ ಅಪ್ಲೈ ಮಾಡ್ಬಿಟ್ಟು ಜಾತ್ರೆ ಅನ್ಸುತ್ತೆ. ಇದು ಅಪ್ಲೈ ಮಾಡಕ್ ಹೋಗಲ್ಲ, ಅಷ್ಟು ಡಾರ್ಕ್ ಇದೆ. ನೆಕ್ಸ್ಟ್ ವಿ ಹ್ಯಾವ್ ಲಿಪ್ಸ್ಟಿಕ್. ಲೆಟ್ ಸಿ ಲಿಪ್ಸ್ಟಿಕ್ ಆದ್ರೂ ಕರೆಕ್ಟಾಗಿ ವರ್ಕ್ ಆಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಇಟ್ ಹ್ಯಾಸ್ ಅ ಗುಡ್ ಸ್ಮೆಲ್. ಚಾಕ್ಲೇಟ್ ಥರ ಸ್ಮೆಲ್ ಇದೆ. ಐ ಆಮ್ ಹ್ಯಾಪಿ. ಅಟ್ಲೀಸ್ಟ್ ಒಂದರೂ ಒಳ್ಳೆ ಸ್ಮೆಲ್ ಇರೋ ಪ್ರಾಡಕ್ಟ್ ಸಿಕ್ತು ಇದರಲ್ಲಿ ಅಂತ. ಎಸ್, ಐ ಅಪ್ಲೈಡ್ ಇಟ್ ಕಂಪ್ಲೀಟ್ಲಿ. ಸ್ವಲ್ಪ ಇಲ್ಲೂ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾ, ಇಟ್ ವರ್ಕ್ ಔಟ್. ಎಸ್, ಇನ್ಯಾವುದು ಪ್ರಾಡಕ್ಟ್ಸ್ ಉಳಿದಿಲ್ಲ ಅಲ್ಲಿ. ನಾನು ನನ್ನ ರಿವ್ಯೂ ಅಲ್ಲಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೇನೆ ಅಂದರೆ 10 out of 1 ಅಥವಾ -1. ಇಟ್ಸ್ ಲಿಟ್ರಲಿ ಬ್ಯಾಡ್ ಪ್ರಾಡಕ್ಟ್ ಗೈಸ್. ಪ್ಲೀಸ್ ಯಾರು ಯೂಸ್ ಮಾಡಬೇಡಿ ಇದನ್ನ. ಜಸ್ಟ್ ನಿಮಗೆ ಗೊತ್ತಾಗ್ಲಿ, ನೀವು ತರಿಸ್ಕೊಂಡು ದುಡ್ಡು ವೇಸ್ಟ್ ಮಾಡೋದು ಬೇಡ, ನಿಮ್ಮ ಸ್ಕಿನ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ತರಿಸಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈ ವಿಡಿಯೋಗೆ ಅಷ್ಟೇ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡೋದು. ಅದಾದಮೇಲೆ ನಾನು ಈ ಪ್ರಾಡಕ್ಟ್ಸ್ನ ಮುಟ್ಟೋದು ಇಲ್ಲ. ಸೊ ಪ್ಲೀಸ್ ಗೈಸ್, ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಇವು ಯಾವನು ಯೂಸ್ ಮಾಡಬೇಡಿ. ಇವು ಯಾವ ನಿಮ್ಮ ಸ್ಕಿನ್ನಿಗೆ ಒಳ್ಳೇದಲ್ಲ. ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಏನಾದರೂ ಆಗುತ್ತೆ ಅಂತ, ಅಷ್ಟು ಗಲೀಜಾಗಿದೆ ಸ್ಮೆಲ್ಸು. ಸೊ ಪ್ಲೀಸ್ ಇನ್ವೆಸ್ಟ್ ಇನ್ ಅ ಗುಡ್ ಮೇಕಪ್. ಅಫೋರ್ಡೆಬಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮೇಕಪ್ ಕಿಟ್ ಆಗುತ್ತೆ. ಎವ್ರಿ ಡೇ ಆಗಿರ್ಬೋದು, ಏನೇ ಆಗಿರ್ಬೋದು, ಟ್ರೈ ಟು ಇನ್ವೆಸ್ಟ್ ಇನ್ ಗುಡ್ ಮೇಕಪ್ ಕಿಟ್. ಅದು ನಿಮಗೆ ಲಾಸ್ಟ್ ಮಾಡುತ್ತೆ ತುಂಬಾನೇ ಚೆನ್ನಾಗಿ. ನೀವು 1 year 2 year ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಹಾಕಿರೋ ದುಡ್ಡು ಏನು ಇದಾಗಲ್ಲ. ತೋರಿಸಿದ್ನಲ್ಲ ನನ್ನ ಪ್ರಾಡಕ್ಟ್ಸ್ ಒಂದೂ ಚೆನ್ನಾಗಿಲ್ಲ. ಸೊ ಪ್ಲೀಸ್ ಇನ್ವೆಸ್ಟ್ ಇನ್ ಅ ಗುಡ್ ಮೇಕಪ್ ಕಿಟ್. ಸೊ
ಸೊ ಯಾ ನಿಮಗೋಸ್ಕರ ನಾನು ಮನಿ ರಿಸ್ಕ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ನ ರಿಸ್ಕ್ ಮಾಡಿದ್ದೀನಿ. ಸೊ ಯಾ ಅದಕ್ಕೋಸ್ಕರ ನೀವು ಇನ್ನೇನು ಮಾಡಬೇಡಿ, ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಪ್ಲೀಸ್ ಡೋಂಟ್ ಲೀವ್ ಮೈ ಚಾನಲ್ ವಿತೌಟ್ ಸಬ್ಸ್ಕ್ರೈಬಿಂಗ್ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡೋದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಇದೇ ಥರ ತುಂಬಾ ವಿಡಿಯೋಸ್ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಮೇಕಪ್ಪಿಂದು ಇನ್ನೊಂದು ವಿಡಿಯೋ ಇದೆ ಆ್ಯಂಡ್ ಆಲ್ಸೋ ಹೇರ್ ಸ್ಟ್ರೇಟ್ನರ್ ಹಾಲ್ಸ್, ನೈಕಾ ಹಾಲ್ಸ್ ಮತ್ತು ಎಲ್ಲನೂ ಥರ ವಿಡಿಯೋಸ್ ಇರುತ್ತೆ. ಸೊ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಎಸ್, see you guys in next video. Until then, take care, love you, bye bye.